ನೋಡಿ ಪ್ರಾಬ್ಲಮ್ ಕಾಣಿಸ್ತೈತಲ್ಲ. Today we'll discuss one more problem relating to computation of total income. That is in your question bank. It is 24th problem. See the question. ನಿಮಗೆ ಮೊಬೈಲ್ ಅಲ್ಲಿ ಕಾಣಿಸ್ತಿಲ್ಲ ಅಂದ್ರೆ ಹಾರಿಜಾಂಟಲ್ ಮಾಡ್ಕೊಳ್ಳಿ. ಮೊಬೈಲ್ ಹಾರಿಜಾಂಟಲ್ ಮಾಡ್ಕೊಂಡ್ರೆ ಕ್ಲೀನ್ ಆಗಿ ಕಾಣಿಸುತ್ತೆ. ಸಿ ವಾಟ್ ಈಸ್ ದ ಎಂಡ್ ಪ್ರಾಬ್ಲಮ್. ಪ್ರಾಬ್ಲಮ್ ನೋಡಿ ಏನೈತೆ. Following is a profit and loss account of Sandesh and Company Limited for the previous year 18-19. They will be given to the P&L account. Establishment 2,50,000. Yes. Establishment 2,50,000. Rent and taxes 27,500. Depreciation 60,000. Fire insurance 17,000. Provision for tax 3,10,000. Establishment expenses 14,400. Donation to Rajiv Gandhi Foundation 10,000. General expenses 65,500. Proposed dividend 10,500. By gross profit 12 lakhs. Net rent received from house property 80,000. Profit on sale of fixed asset 37,000. Interest on government securities 24,000. Dividend from Indian company 20,000. Net profit 5,96,100. Total 13,61,000. 13,61,000. Additional information. General expenses include a sum of 9,600 rupees. Municipal tax and 1,600 rupees insurance on house property let out. Depreciation admissible as per IT law is 50,000 rupees. Compute total income. Total income of company for the assessment year 1920. See here they will be asked you to calculate only the total income. Very total income ಅಂದಿದ ತಕ್ಷಣ ಇಲ್ಲಿ ಟೋಟಲ್ ಇನ್ಕಮ್ ಅಂತ ಕೇಳಿದರೆ ಈ ಟೋಟಲ್ ಇನ್ಕಮ್ ಅಂತ ಬಂದಾಗ ಯು ಕ್ಯಾನ್ ಗೋ ವಿತ್ ದ ನಾರ್ಮಲ್ ಪ್ರೊವಿಷನ್ಸ್ ಆರ್ ಯು ಕ್ಯಾನ್ ಗೋ ವಿತ್ ದ ಮ್ಯಾಟ್ ಪ್ರೊವಿಷನ್ಸ್. ನೀವು ಯಾವ್ದು ಬೇಕಾದ್ರೂ ಹೋಗ್ಬೋದು. ಟ್ಯಾಕ್ಸ್ ಲೈಬಿಲಿಟಿ ಅಂತ ಕೇಳಿದಾಗ ಏನ್ ಮಾಡಬೇಕು, ಎರಡೂ ಮಾಡಿ ವಿ ನೀಡ್ ಟು ದಟ್ ಅಂಡ್ ಕನ್ಸಿಡರ್ ವಿಚ್ ಎವರ್ ಈಸ್ ಹೈಯರ್, ಆ ರೀತಿ ಅಂತ ಹೋಗ್ಬೇಕಾಗುತ್ತೆ. ಇಲ್ಲಿ ಎನಿ ಮೆಥಡ್ ಅಂತ ಯು ಕ್ಯಾನ್ ಫಾಲೋ. ನಾವು ವಿ ಕ್ಯಾನ್ ಮೂವ್ ಆನ್ ಟು ದಟ್ ಅಂಡ್ ಫಸ್ಟ್ ಒನ್ ದಟ್ ಇಸ್ ಅಂಡ್ ನಾರ್ಮಲ್ ಪ್ರೊವಿಷನ್ಸ್. ನಾರ್ಮಲ್ ಪ್ರೊವಿಷನ್ಸ್ ಅಲ್ಲೇ ಹೋಗೋಣ. ಇಲ್ಲಿ ಒಂದೇ ನಿಮಿಷ. ನೋಡಿ ಫಸ್ಟ್ ಪ್ರಾಬ್ಲಮ್ ನೋಡೋಣ. ಕೇಳಿಸೈತಲ್ಲ ವಾಯ್ಸ್ ಎಲ್ಲರಿಗೂ? ಕೇಳಿಸೇ ಇದ್ರೆ ಮೆಸೇಜ್ ಮಾಡಿ. ಫ್ರಮ್ ದ following is a profit and loss account of Sandesh and Company Limited for the year 2000. There will be given that the and company name. Company name clearly they have mentioned. First one establishment ಕೊಟ್ಟಿದ್ದಾರೆ. Establishment charges first here we need to consider that the and which one is allowable and disallowable. That means we need to add and subtract. First ಏನು ಮಾಡಬೇಕು, ನಾವು ಬಿಸ್ನೆಸ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಬಿಸ್ನೆಸ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡೋಕೆ ನಮ್ಮ ಫಾರ್ಮ್ಯಾಟ್ ಏನ್ ಹೇಳುತ್ತೆ, we need to take the net profit as per P&L account. P&L account net profit is that and
See, net profit is and 5 lakh 96,100. ಈ ಒಂದು net profit ಅಂತಾನೆ we need to take. By taking these at the net profit, we need to add and we need to subtract. Add ಮತ್ತೆ subtract ಮಾಡಬೇಕು. ಯಾವ್ಯಾವ್ದು add ಮಾಡಬೇಕು subtract ಮಾಡಬೇಕಂದ್ರೆ disallowed expenses ಎಲ್ಲಾನು add ಮಾಡಬೇಕು and allowed expenses non business incomes ಎಲ್ಲಾನು ಕೂಡ subtract ಮಾಡಬೇಕು. ಅದನ್ನ ಯಾವ್ಯಾವ್ದು ಆಡ್ ಮಾಡಬೇಕು ಯಾವ್ದು ಲೆಸ್ ಮಾಡಬೇಕು ಒಂದೊಂದೇ ನೋಡೋಣ. First one is and here it will be an establishment. Usually establishment charges it will be an allowed expense. ಇದು allowed ಆಗುತ್ತೆ, ಆಲ್ರೆಡಿ ತಗೊಂಡಿದ್ದಾರೆ. There is no need to consider again. ಅದನ್ನ ಮತ್ತೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ರೆಂಟ್ ಇಲ್ಲಿ ನೋಡಿ, ಇಲ್ಲಿ P&L ಅಕೌಂಟ್ ಅಲ್ಲಿ ಏನ್ ಮಾಡ್ಬೇಕಂತ ನಾವು ಯಾವ್ಯಾವ್ದು ಅಂತಾನೆ ಇನ್ಅಡ್ಮಿಸಿಬಲ್ ಅಥವಾ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಇಲ್ಲಿ ರೆಕಾರ್ಡ್ ಮಾಡಿರ್ತಾರೋ ಅದನ್ನೆಲ್ಲಾನು ಕೂಡ ನಾವೇನ್ ಮಾಡ್ಬೇಕು ಇಲ್ಲಿ ಮತ್ತೆ ಅಂತ ರೀಆಡ್ ಮಾಡ್ಬೇಕು. ಇದು ಅಲೌಡ್ ಎಕ್ಸ್ಪೆನ್ಸಸ್ ತಗೊಳಲ್ಲ. ರೆಂಟ್ ಅಂಡ್ ಟ್ಯಾಕ್ಸಸ್ ಇಟ್ ಈಸ್ ಆಲ್ಸೋ an allowed expense. ಇದು ಅಲೌಡ್ ಆಗುತ್ತೆ, ಅದನ್ನು ಕೂಡ ಅಂತ ನಾವು ತಗೊಳಲ್ಲ. ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ಕೊಟ್ಟಾಗ ನಾವೇನಂತ ಹೇಳಿದೀವಿ, ಯು ನೀಡ್ ಟು ಲುಕ್ ಇನ್ ಟು an adjustment. ಇದು ಆಸ್ ಪರ್ P&L ಅಕೌಂಟ್ ಇಲ್ಲಿ ನೋಡಿ ಇಲ್ಲೊಂದೈತೆ ಆಸ್ ಪರ್ ಐಟಿ ಲಾ ಅಂತ ಹೇಳ್ಬಿಟ್ಟು. ಇದನ್ನ ಏನ್ ಮಾಡಬೇಕು, ಡಿಪ್ರಿಸಿಯೇಷನ್ ಇಟ್ ವಿಲ್ ಬಿ 60,000 ಏನೈತೆ ಇದನ್ನ ಡಿಸ್ಅಲೌಡ್ ಮಾಡಬೇಕು. ಇದನ್ನ ಡಿಸ್ಅಲೌಡ್ ಅಂದ್ರೆ ಇದನ್ನ ಆಡ್ ಮಾಡಬೇಕು. ಇದನ್ನ ಏನ್ ಮಾಡಬೇಕು, ಅಲೌಡ್ ಮಾಡಬೇಕು. ಇದನ್ನ ಸಬ್ಟ್ರಾಕ್ಟ್ ಮಾಡಬೇಕು. ನೆಕ್ಸ್ಟ್ ಫೈರ್ ಇನ್ಶೂರೆನ್ಸ್ ಇಟ್ ಈಸ್ ಅಲೌಡ್. ಇದು ಅಲೌಡ್ ಎಕ್ಸ್ಪೆನ್ಸ್ ಆಗುತ್ತೆ. ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಏನಾಗುತ್ತೆ, ಇಟ್ ವಿಲ್ ಬಿ and not allowed, therefore it will be disallowed. ಡಿಸ್ಅಲೌಡ್ ಆಗುತ್ತೆ, ಇದನ್ನ ಆಡ್ ಮಾಡಬೇಕು. Next, entertainment expenses. Entertainment expenses it is also an allowed. It allowed ಆಗುತ್ತೆ. Donation to Rajiv Gandhi Foundation it is and disallowed and it is eligible for deductions also. That is ಇದು disallowed ಆಗುತ್ತೆ, ಆಡ್ ಮಾಡಬೇಕು. Next, general expenses. Usually general expenses are allowed, but adjustment we need to see. ಮತ್ತೆ ನೋಡೋಣ. Next, proposed dividend also it is disallowed. ಇದು ಕೂಡ disallowed ಆಗುತ್ತೆ, ಇದನ್ನು ಕೂಡ ಆಡ್ ಮಾಡಬೇಕು. Next, by gross profit allowed. Rent received from house property ಇಲ್ಲಿ ನೋಡಿ ಕ್ಲೀನ್ ಆಗಿ ಕೊಟ್ಟಿದ್ದಾರೆ. ರೆಂಟ್ ರಿಸೀವ್ಡ್ ಪ್ರೀವಿಯಸ್ ಫಾರ್ಮ್ಸ್ ಅಲ್ಲೆಲ್ಲ ಏನಾಗ್ತಿತ್ತು, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕೊಡ್ತಾ ಇದ್ರು. ಇಲ್ಲಿ ಏನೈತಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಲ್ಲ. ಇದು ನೋಡಿ ಪ್ರೀವಿಯಸ್ಲಿ ಏನಾಗ್ತಾ ಇತ್ತು, ಇನ್ಕಮ್ ಫ್ರಮ್ HP ಅಂತ ಇರ್ತಾ ಇತ್ತು. ಇನ್ಕಮ್ ಫ್ರಮ್ HP ಅಂತಂದ್ರೆ ಡೈರೆಕ್ಟ್ಲಿ ನಾವು ತಗೊಂತಾ ಇದ್ವಿ. ಇವಾಗ ಏನೈತೆ, ಇನ್ಕಮ್ ಫ್ರಮ್ HP ಇಲ್ಲ. ಇದು ರೆಂಟ್ ರಿಸೀವ್ಡ್ ಫ್ರಮ್ ಹೌಸ್ ಪ್ರಾಪರ್ಟಿ ಇರೋದು. ರೆಂಟ್ ರಿಸೀವ್ಡ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತಂದ್ರೆ ವಿ ನೀಡ್ ಟು ಕ್ಯಾಲ್ಕುಲೇಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಸಪ್ರೇಟ್ಲಿ. ಇದನ್ನ ಆನ್ಯುವಲ್ ರೆಂಟ್ ನ ತಗೊಂಡು ನಾವು ಕನ್ವರ್ಟ್ ಮಾಡಬೇಕು, ಮತ್ತೆ ಹೇಳ್ಕೊಡ್ತೀವಿ. ಆಯ್ತಾ, ಮತ್ತೆ ಮಾಡೋಣ ಮುಂದೆ. ನೆಕ್ಸ್ಟ್, ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್. ಇದು ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ it will be and not a business income. It will be an other income ಆಗುತ್ತೆ. ಅದರ್ ಇನ್ಕಮ್ಸ್ ಅಂತಂದ್ರೆ ಅವಾಗ ಏನ್ ಮಾಡಬೇಕು, ಇದನ್ನು ಕೂಡ ನಾವು ಅದರ್ ಇನ್ಕಮ್ ಇದನ್ನ ಸಪ್ರಾಕ್ಟ್ ಮಾಡಬೇಕು. ಇದು ಅಷ್ಟೇ ಸಪ್ರಾಕ್ಟ್ ಮಾಡಬೇಕು, ಬಿಕಾಸ್ ಇಟ್ ವಿಲ್ ಬಿ ಹೌಸ್ ಪ್ರಾಪರ್ಟಿ ಇನ್ಕಮ್. ಅದನ್ನು ಸಪ್ರಾಕ್ಟ್ ಮಾಡಬೇಕು. ಇಂಟ್ರೆಸ್ಟ್ ಫ್ರಮ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇದು ಕೂಡ ಅದರ್ ಇನ್ಕಮ್, ಇದನ್ನು ಕೂಡ ಸಬ್ಟ್ರಾಕ್ಟ್ ಮಾಡಬೇಕು. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಇಟ್ ವಿಲ್ ಬಿ ವಾಯ್ಸ್ ಕೇಳಿಸ್ತಾ ಇಲ್ವಾ? ಯಾರು ಪರ್ಸನಲ್ ಆಗಿ ಮೆಸೇಜ್ ಮಾಡಿದ್ದಾರೆ? ಯಾರಾದ್ರೂ ಮೆಸೇಜ್ ಮಾಡಿ, ವಾಯ್ಸ್ ಕೇಳಿಸ್ತಾ ಇಲ್ಲ ಅಂತ. ಹಲೋ, 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 ನನ್ನ ವಾಯ್ಸ್ ಕೇಳಿಸ್ತಾ ಇಲ್ವಾ?
ಓಕೆ, ಮೆಸೇಜ್ ಮಾಡ್ತಾರೆ ಇವರು. ಓಕೆ, ನೆಕ್ಸ್ಟ್ ನೋಡಿ, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪ್ನಿ. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪ್ನಿ ಅಂದ್ರೆ ಇದು ಕೂಡ ಅದರ್ ಇನ್ಕಮ್ ಆಗುತ್ತೆ. ಇದು ಅದರ್ ಇನ್ಕಮ್ ಅಂದ್ರೆ ದಿಸ್ ಇಸ್ ಆಲ್ಸೋ ಹ್ಯಾಸ್ ಟು ಬಿನ್ ಸಪ್ರೇಟೆಡ್. ಅದು ಕೂಡ ನಾವೇನ್ ಮಾಡಬೇಕು, ಸಪ್ರೇಟ್ ಮಾಡಬೇಕು. ಇದಿಷ್ಟು ಯಾವುದು ದಟ್ ಈಸ್ ಪೆನಲ್ ಅಕೌಂಟ್ ಆಯ್ತು. ನೆಕ್ಸ್ಟ್ ಅಡಿಷನಲ್ ಇನ್ಫಾರ್ಮೇಶನ್ ನೋಡಿ. ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಫಸ್ಟ್ ಒಂದು ನೋಡಿ ಏನು ಕೊಟ್ಟಿದ್ದಾರೆ, ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್. ಇಲ್ಲಿರೋದು ಜನರಲ್ ಎಕ್ಸ್ಪೆನ್ಸಸ್ 65,500 ಏನೈತೆ, ಆ ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ ಇನ್ಕ್ಲೂಡ್ ಎ ಸಮ್ ಆಫ್ 9,600 rupees ಫಾರ್ ಮುನ್ಸಿಪಲ್ ಟ್ಯಾಕ್ಸ್ ಅಂಡ್ 1,600 rupees ಇನ್ಸೂರೆನ್ಸ್ ಆನ್ ಹೌಸ್ ಪ್ರಾಪರ್ಟಿ ಲೆಟ್ ಔಟ್. ಇದರಲ್ಲಿ ಯಾವುದು ಎಲಿಜಿಬಲ್ ಆಗುತ್ತೆ, ಯಾವುದು ಇನ್ಎಲಿಜಿಬಲ್ ಆಗುತ್ತೆ ಅದನ್ನು ಕೂಡ ನಾವೇಂತಾನೆ ಇಲ್ಲಿ ಬರಿಬೇಕಾಗುತ್ತೆ ನೋಡಿ. ಯೂಶಲಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, ದಟ್ ವಿಲ್ ಬಿ ದಟ್ ಅಂಡ್ ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 9,600 rupees ಫಾರ್ ಮುನ್ಸಿಪಲ್ ಟ್ಯಾಕ್ಸ್. ಇದು ಮುನ್ಸಿಪಲ್ ಟ್ಯಾಕ್ಸ್ ಕೊಟ್ಟಿರೋ ಉದ್ದೇಶ ಏನಂತಂದ್ರೆ, ಇಟ್ ಶುಡ್ ಬಿ ಕನ್ಸಿಡರ್ ಅಟ್ ದ ಟೈಮ್ ಆಫ್ ದ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಷನ್ ಫ್ರಮ್ ಹೌಸ್ ಪ್ರಾಪರ್ಟಿ. ಹೌಸ್ ಪ್ರಾಪರ್ಟಿನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇದನ್ನ ನಾವು ತಗೊಂತೀವಿ, ಆ ಒಂದು ಉದ್ದೇಶದಿಂದ ಇದು ಕೊಟ್ಟಿರೋದು. ದೇರ್ ಫೋರ್ ಇಟ್ ಹಾಸ್ ಟು ಬಿನ್ ಕನ್ಸಿಡರ್ ಅಟ್ ದ ಟೈಮ್. ಆ ಟೈಮಲ್ಲಿ ನಾವು ಎಂತಾನೆ ಕನ್ಸಿಡರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ಸೂರೆನ್ಸ್ ಆನ್ ಹೌಸ್ ಪ್ರಾಪರ್ಟಿ ಅಂತ ಇನ್ನೊಂದು ಕೊಟ್ಟಿದ್ದಾರೆ. ಇನ್ಸೂರೆನ್ಸ್ ಆನ್ ಹೌಸ್ ಪ್ರಾಪರ್ಟಿ ವಿಚ್ ಹಾಸ್ ಬಿನ್ ಲೆಟ್ ಔಟ್, ಇಟ್ ವಿಲ್ ಬಿ 1,600 ಕೊಟ್ಟಿದ್ದಾರೆ. ಇಟ್ ಶುಡ್ ಬಿ ದಟ್ ಅಂಡ್ ಕನ್ಸಿಡರ್ ಅದು ಸಪರೇಟ್ಲಿ. ಅದನ್ನು ಕೂಡ ನಾವು ಏನ್ ಮಾಡ್ತೀವಿ, ಸಪರೇಟ್ಲಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಅಡ್ಮಿಸಬಲ್ ಆಸ್ ಪರ್ IT, ಇಟ್ ವಿಲ್ ಬಿ ಅಲೌಡ್ ಎಕ್ಸ್ಪೆನ್ಸ್ ಆಗುತ್ತೆ. ಇದನ್ನ ಸಪ್ರೇಟ್ ಮಾಡ್ತೀವಿ, ಅವಾಗ ಹೇಳಿದೆ ನಿಮ್ಗೆ. ನೆಕ್ಸ್ಟ್ ಇದಾದ್ಮೇಲೆ ನಾವು now we need to calculate these at the, and by using these at the rent received. ಈ ರೆಂಟ್ ರಿಸೀವ್ಡ್ ಏನೈತೆ, ಈ ರೆಂಟ್ ರಿಸೀವ್ಡ್ ನ ತಗೊಂಡು we need to calculate at the and total income from house property. ಫಸ್ಟ್ ಏನಂತಾನೆ ಆ ಸ್ಟೆಪ್ ನಿ ಅಂತ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ನೆಕ್ಸ್ಟ್ we need to go further the and further ಕ್ಕೆ ಮತ್ತೆ ಹೋಗೋಣ. ಸೊಲ್ಯೂಷನ್ ಅಲ್ಲಿ computation of income from house property. ಫಸ್ಟ್ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಪರ್ಟಿಕ್ಯುಲರ್ಸ್ ಅಮೌಂಟ್ ನೋಡಿ, ನಿಮಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಹೇಳ್ಕೊಟ್ಟಿರ್ತಾರೆ ಹೌ ಟು ಕ್ಯಾಲ್ಕುಲೇಟ್ ಅಂಡ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಶುಡ್ ಬಿ ಕ್ಯಾಲ್ಕುಲೇಟೆಡ್ ಬೈ ಟೇಕಿಂಗ್ ದ ಅಂಡ್ ಗ್ರಾಸ್ ಆನ್ಯುಯಲ್ ರೆಂಟಲ್ ವ್ಯಾಲ್ಯೂ. ಗ್ರಾಸ್ ಆನ್ಯುಯಲ್ ರೆಂಟಲ್ ವ್ಯಾಲ್ಯೂ ಅಂತಂದ್ರೆ ಇಲ್ಲಿ ಕೊಟ್ಟಿರೋದು ಏನಂತಾನೆ, ದಟ್ ಈಸ್ ರೆಂಟ್ ರಿಸೀವ್ಡ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇದೇನೈತೆ ಈ ವ್ಯಾಲ್ಯೂನ ತಗೊಂಡು ನಾವೇನ್ ಮಾಡಬೇಕು, ವಿ ನೀಡ್ ಟು ಗಿವ್ ದಟ್ ಅಂಡ್ ಮುನ್ಸಿಪಲ್ ಟ್ಯಾಕ್ಸಸ್ ನ ಲೆಸ್ ಮಾಡಬೇಕು. ಅವಾಗ ಏನ್ ಮಾಡುತ್ತೆ, ವಿಲ್ ಬಿ ಗೆಟಿಂಗ್ ದಟ್ NAV, ನೆಟ್ ಆನ್ಯುಯಲ್ ವ್ಯಾಲ್ಯೂ ಸಿಗುತ್ತೆ. ನೆಟ್ ಆನ್ಯುಯಲ್ ವ್ಯಾಲ್ಯೂ ಅಲ್ಲಿ ವಿ ನೀಡ್ ಟು ಗಿವ್ ದಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್. ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ವಿಲ್ ಬಿ ಅಟ್ ದಟ್ 30%. 30% ಕೊಟ್ಟರೆ ವಿಲ್ ಬಿ ಗೆಟಿಂಗ್ ದಟ್ ಅಂಡ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಆ ಮೆಥಡ್ ಅಲ್ಲಿ ಮಾಡ್ತೀವಿ. ಫಸ್ಟ್ ಯು ಟೇಕ್ ದಟ್ ಅಂಡ್ ಇಲ್ಲಿ ಏನೈತೆ ಅದೇ ತಗೊಳ್ಳಿ. ರೆಂಟ್ ಎಷ್ಟೈತೆ, rent received from house property 80,000. ಇದಕ್ಕೆ ಏನು ಮಾಡಬೇಕು, ಲೆಸ್ ಮುನ್ಸಿಪಲ್ ಟ್ಯಾಕ್ಸ್. ಮುನ್ಸಿಪಲ್ ಟ್ಯಾಕ್ಸ್ ನೋಡಿ ಎಷ್ಟೈತೆ, ಇದು 9,600. ಯಾರಾದ್ರೂ ಆನ್ಸರ್ ಹೇಳಿ.
ಎಲ್ಲ ಸುಮ್ಮನೆ ಮಾತಾಡಬೇಡಿ. ಅಲೋ ಮಾಡ್ತೀನಿ. ಅನ್ಮ್ಯೂಟ್ ಮಾಡ್ಕೊಂಡು ಯಾರ ಹತ್ರ ಕ್ಯಾಲ್ಕುಲೇಟರ್ ಐತೆ ಅವ್ರ ಆನ್ಸರ್ ಹೇಳಿ. 80,000 minus 9,600. 70,400. 70,400. ಇದೇನಾಗುತ್ತೆ, ದಟ್ ಈಸ್ ವಿಲ್ ಬಿ ಕಾಲಿಂಗ್ ಆಸ್ NAV. ಇದನ್ನ NAV ವ್ಯಾಲ್ಯೂ ಅಂತ ಕರಿತೀವಿ. NAV ಅಂತಂದ್ರೆ ಏನು? ನೆಟ್ ಆನ್ಯುಯಲ್ ವ್ಯಾಲ್ಯೂ. ನೆಟ್ ಆನ್ಯುಯಲ್ ವ್ಯಾಲ್ಯೂ ಅಲ್ಲಿ ನೆಕ್ಸ್ಟ್ ಏನ್ ತಗೋಬೇಕು? ವಿ ನೀಡ್ ಟು ಸಬ್ಟ್ರಾಕ್ಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್. Standard deductions at 30% of NAV. 30% of NAV ಮೇಲೆ ಮಾಡಬೇಕು. NAV ಮೇಲೆ ಮಾಡಿದ್ರೆ ನೋಡಿ 70,400 into 30%. ಎಷ್ಟು ಬರುತ್ತೆ ನೋಡಿ? 21,120. ಸಬ್ಟ್ರಾಕ್ಟ್ ಮಾಡಿ. ಗಿರೀಶಾ 49,280. 49,280. This is your income. From house property. ಗಿರೀಶಾ ಏನು ಹ್ಯಾಂಡ್ ರೈಸ್ ಮಾಡಿದ್ರೆ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಈಗ ಎಲ್ಲರನ್ನ ಅನ್ಮ್ಯೂಟ್ ಮಾಡಿದ್ದೀನಿ, ಹ್ಯಾಂಡ್ ರೈಸ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಟೋಟಲ್ ಇನ್ಕಮ್. ಇದು ಫಸ್ಟ್ ಸ್ಟೆಪ್. ವೆನ್ ಎವರ್ ದರ್ ದ ರೆಂಟ್ ರಿಸೀವ್ಡ್ ಏನಾದ್ರು ಕೊಟ್ರೆ ಅವಾಗ ನಾವ್ ಏನ್ ಮಾಡಬೇಕು? ಫಸ್ಟ್ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಆಯ್ತಾ? ಇದನ್ನ ದಿಸ್ ವ್ಯಾಲ್ಯೂ ಶುಡ್ ಬಿ ಕನ್ಸಿಡರ್ ನೆಕ್ಸ್ಟ್ ನಾವೇನ್ ಮಾಡ್ತೀವಿ? ಇದನ್ನ ಕನ್ಸಿಡರ್ ಮಾಡ್ತೀವಿ. ಆಯ್ತಾ? ಇದು ಕಳ್ಸಕ್ಕಾಗಲ್ಲ, ಪಿಕ್ಚರ್ ಕಳ್ಸಕ್ಕಾಗಲ್ಲ. ಯಾರಾದ್ರೂ ಬೇಕಂದ್ರೆ ಫೋಟೋ ತಗೊಂಡ್ಬಿಡಿ. ಯಾರು ಬರ್ಕೊಂತ ಇಲ್ಲ ಅವ್ರು ಬೇಗ. ಇನ್ಸೂರೆನ್ಸ್ ತಗೊಳ್ಳೋಷ್ಟಿಲ್ವೇನ್ ಸರ್? ಇನ್ಸೂರೆನ್ಸ್ ನಾವು ಅದನ್ನೆಲ್ಲಾನು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ತಗೊಂತೀವಿ. ಇಲ್ಲಿ ನಾವೇನ್ ಮಾಡ್ತೀವಿ? ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಒಂದೇ ಸತಿ ಕೊಡ್ತೀವಿ. ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಏನ್ ಮಾಡ್ತೀವಿ? ನೆಟ್ ಆನ್ಯುಯಲ್ ವ್ಯಾಲ್ಯೂ ಮೇಲೆ ತಗೊಂಡಿದೀವಲ್ಲ, ಅದಕ್ಕೆ ಅದನ್ನೇನು ತಗೊಳೋದು. ಇನ್ನೇನು ಅಷ್ಟೇನಾ? ನೆಕ್ಸ್ಟ್ ನಮ್ಮ ಇದಕ್ಕೆ ಹೋಗೋಣ. ದಟ್ ಈಸ್ ಕಂಪ್ಯೂಟೇಷನ್ ಆಫ್ ದ ಟೋಟಲ್ ಇನ್ಕಮ್. Business. ನೋಡಿ, ಫಾರ್ಮ್ಯಾಟ್ ಹಾಕಿ ಕಾಣಿಸ್ತೈತಾ ಫಾರ್ಮ್ಯಾಟ್? ಇಲ್ಲ ಸರ್.
ಕಾಣಿಸ್ತಾ ಇಲ್ವಾ? ಇಲ್ಲಿ ಬರ್ದಿರೋದು ಕಾಣಿಸ್ತಾ ಇಲ್ವಾ? ಇದು ಟೋಟಲ್ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಅಂತ. ಕಾಣಿಸ್ತಾ ಇಲ್ವಾ? ಸರಿಯಾಗಿ ಕಾಣಿಸ್ತಾ ಇಲ್ಲ ಸರ್. ಸರಿಯಾಗಿ ಕಾಣಿಸ್ತಾ ಇಲ್ಲ, ಒಂದು ನಿಮಿಷ. ಈಗ ಕಾಣಿಸ್ತಾಯ್ತಾ? ಡಾರ್ಕ್ ಮಾಡಿದ್ದೀನಿ, ಈಗ ಕಾಣಿಸ್ತಾ ಇಲ್ವಾ? ಇಲ್ಲ ಸರಿಯಾಗಿ ಕಾಣಿಸ್ತಿಲ್ಲ. ಕಾಣಿಸ್ತಿದೆ ಸರ್. ಕಾಣಿಸ್ತಾಯ್ತಾ? ಸರಿ. ನೋಡಿ, ಫಸ್ಟ್ ಏನ್ ತಗೋಬೇಕು ಇಲ್ಲಿ? ನೆಟ್ ಪ್ರಾಫಿಟ್ ಆಸ್ ಪರ್ ಪೆಂಡಲ್ ಅಕೌಂಟ್. ಆಸ್ ಪರ್ ಪೆಂಡಲ್ ಅಕೌಂಟ್ ನೋಡಿ, ನಿಮ್ಮ ಇದರಲ್ಲಿ ಪೆಂಡಲ್ ಅಕೌಂಟ್ ಅಲ್ಲಿ ಎಷ್ಟಾಯ್ತು ನೆಟ್ ಪ್ರಾಫಿಟ್? 5,69,100. ಸಾರಿ, 5,96,000. ಇದಕ್ಕೆ ಏನ್ ಮಾಡಬೇಕು? ಆಡ್ ಡಿಸಲೋಡ್. ಡಿಸಲೋಡ್ ಎಕ್ಸ್ಪೆನ್ಸಸ್ ಒಂದೊಂದೇ ಬರೀರಿ. ಫಸ್ಟ್ ಒನ್ ಡಿಸಲೋಡ್ ಯಾವುದು? ಇಲ್ಲಿ ಬರ್ದಿದ್ವಲ್ಲ, ಇಲ್ಲಿ ಯಾವ್ಯಾವ್ದು ಅಂತಾನೆ ಡಿಸಲೋಡ್ ಅಂತ ಬರ್ದಿದ್ವಿ. ಒಂದು ಫಸ್ಟ್ ಯಾವ್ದು ತಗೋಬೇಕು? ಎಸ್ಟಾಬ್ಲಿಷ್ಮೆಂಟ್ ಅಲೌಡ್ ಆಗುತ್ತೆ, ರೆಂಟ್ ಅಂಡ್ ಟ್ಯಾಕ್ಸಸ್ ಅಲೌಡ್ ಆಗುತ್ತೆ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಡಿಸಲೌಡ್ ಆಗುತ್ತೆ, ಫೇರ್ ಅಲೋ ಆಗುತ್ತೆ, ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್, ನೆಕ್ಸ್ಟ್ ಡೊನೇಷನ್ ಅಂಡ್ ಪ್ರಪೋಸ್ ಡಿವಿಡೆಂಟ್. ಇವಿಷ್ಟು ಯಾವ್ದು ಏನಾಗುತ್ತೆ? ದಟ್ ಈಸ್ ಇಟ್ ವಿಲ್ ಬಿ ಡಿಸಲೌಡ್. ಫಸ್ಟ್ ಒನ್ ಇಟ್ ವಿಲ್ ಬಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಮೌಂಟ್ ನೋಡಿ ಎಷ್ಟೈತೆ? 3,10,000. ನೆಕ್ಸ್ಟ್ ಡೊನೇಷನ್. ಡೊನೇಷನ್ ನೋಡಿ ಎಷ್ಟೈತೆ? ಡೊನೇಷನ್ ಈಸ್ 10,000. ನೆಕ್ಸ್ಟ್ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ನೋಡಿ ಎಷ್ಟೈತೆ? 60,000. ನೆಕ್ಸ್ಟ್ ಪ್ರಪೋಸ್ಡ್ ಡಿವಿಡೆಂಟ್. ಕೊನೆಯಲ್ಲಿ ಐತೆ ನೋಡಿ ಎಷ್ಟೈತೆ? ಪ್ರಪೋಸ್ಡ್ ಡಿವಿಡೆಂಟ್ 10,500. ಆಯ್ತಾ? ಇದೆಲ್ಲ ತಗೊಂಡಿದ್ದೀವಿ ನಾವು. ಇದ್ರ ಜೊತೆಗೆ ವಿ ನೀಡ್ ಟು ಟೇಕ್ ದೊಡ್ಡದ ಅಂಡ್ ಅಡ್ಜಸ್ಟ್ಮೆಂಟ್ ಇನ್ ಟು ಕನ್ಸಿಡರೇಷನ್. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ನೋಡಿ ಏನೈತೆ? ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಏನಾದ್ರು ಐತೆ ನೋಡಿ. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ it will be that and general expenses include 9,600 principal tax and 1,600 insurance on house property. ಇದೇನಾಗುತ್ತೆ? ಅದರ್ ಇನ್ಕಮ್ಸ್ ತಾನೇ ಇದು. ಅದರ್ ಇನ್ಕಮ್ಸ್ ಏನಂತಾನೆ ಎಕ್ಸ್ಪೆನ್ಸಸ್. ಅದರ್ ಇನ್ಕಮ್ ಎಕ್ಸ್ಪೆನ್ಸಸ್ ಅಂತಂದ್ರೆ ಎಸ್ಪೆಷಲಿ ಇಟ್ ವಿಲ್ ಬಿ ಹೌಸ್ ಪ್ರಾಪರ್ಟಿ ಇದು. ಆಯ್ತಾ? ಹೌಸ್ ಪ್ರಾಪರ್ಟಿ ಎಷ್ಟೈತೆ? ಇಟ್ ವಿಲ್ ಬಿ
9600 ಯಾವುದು ದರದ ಮುನ್ಸಿಪಲ್ ಟ್ಯಾಕ್ಸ್. ನೆಕ್ಸ್ಟ್ 1600 ಯಾವುದು ದರದ ಇನ್ಸೂರೆನ್ಸ್ ಆನ್ ಹೌಸ್ ಪ್ರಾಪರ್ಟಿ. ದರ್ಫೋರ್ ಟೋಟಲ್ ಎಷ್ಟಾಗುತ್ತೆ? ಇಟ್ ವಿಲ್ ಬಿ 9 10 11,200 11,200 ಆಗುತ್ತೆ ನೋಡಿ. ಈ 11,200 it will be that the an house property to expenses, but we are not consider these as that the an house property as that the an business income. ನಾವು ಮಾಡ್ತಾ ಇರೋದು ಇಲ್ಲಿ ಯಾವುದು ಇಲ್ಲಿ ನಾವು ಮಾಡ್ತಾ ಇರೋದು business income. Therefore it will be other income ಆಗುತ್ತೆ. ಅವಾಗ other income ಅಂದ್ರೆ we need to that the and disallow this, that is ಬರೀರಿ house property expenses. ಎಷ್ಟು ಬಂದೈತೆ ಅದು? 11,200. ಇದು 11,200 ಹೆಂಗ್ ಬಂತಂತ ಇಲ್ಲಿ ಬೇಕಾದ್ರೆ ಬರ್ಕೊಳ್ಳಿ. ದಟ್ ಈಸ್ 9,600 ಪ್ಲಸ್ 1,600 ಮಾಡಿದ್ರೆ 11,200 ಬರುತ್ತೆ. ಇನ್ನೆಲ್ಲ ಅಡ್ಜಸ್ಟ್ಮೆಂಟ್ ತಗೊಂಡಿದ್ರೆ ಇನ್ಯಾವುದು ಇಲ್ಲ. ಆಯ್ತಾ? ಆಡ್ ಮಾಡಿ ಎಷ್ಟು ಬರುತ್ತೆ ನೋಡಿ. 4,01,700. 4,01,700. 4 lakh ಬರಲ್ಲ ನೋಡಮ್ಮ, ಇನ್ನೊಂದ್ಸಲ ಚೆಕ್ ಮಾಡಿ. 3,10,000 3,10,000 20 80 90 1,700. ಕರೆಕ್ಟ್ ಆಯ್ತಾ ಬರ್ತಿರೋದು? ನೆಕ್ಸ್ಟ್ ಇವೆರಡು ಆಡ್ ಮಾಡಿ. ಇದು ಆಡ್ ಮಾಡಿದ್ರೆ 9,97,800. ದಿಸ್ ಇಸ್ ಯುವರ್ ಸಬ್ ಟೋಟಲ್. ನೆಕ್ಸ್ಟ್ ಏನ್ ಮಾಡಬೇಕು? ಲೆಸ್ ಯಾವ ತಗೋಬೇಕು? ಅಲೌಡ್. allowed expenses are non-business incomes. ಇವನ್ನೆಲ್ಲ ಸಬ್ಟ್ರಾಕ್ಟ್ ಮಾಡಬೇಕು ನೋಡಿ. ಸಬ್ಟ್ರಾಕ್ಟ್ ಮಾಡಿದ್ರೆ ಫಸ್ಟ್ ಒನ್ ನೋಡಿ ಯಾವ್ದೈತೆ, ಯಾವ್ದು ಬರ್ಕೋಬೇಕು? ರೆಂಟ್ ರಿಸೀವ್ಡ್ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇದನ್ನ ತಗೋಬೇಕು. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಒಂದು, ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಒಂದು, ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ, ಇಷ್ಟು ತಗೋಬೇಕು. ಫಸ್ಟ್ ಒನ್ ಬರೀರಿ. ದಟ್ ಈಸ್ ಯಾವುದು? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇವಾಗ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಯಾವ್ದು ಬರೀಬೇಕು? ಇಲ್ಲಿ ನಾವೇನ್ ಮಾಡ್ತೀವಿ, ಇದು ಕ್ಯಾಲ್ಕುಲೇಟೆಡ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಷ್ಟು ನಾವೇನಾದ್ರೂ ಇದು ಬರೆದ್ರೆ, ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಇಲ್ಲಿ 49,280 ಏನಾದ್ರೂ ನಾವು ಬರೆದ್ರೆ, ರೆಕಾರ್ಡ್ ಮಾಡಿದ್ರೆ, ಪಿ&ಎಲ್ ಅಕೌಂಟ್ ಅಲ್ಲಿ ಎಷ್ಟು ರೆಕಾರ್ಡ್ ಆಗೈತೆ? ಪಿ&ಎಲ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಆಗಿರೋದು ಎಷ್ಟು? 80,000. ನಾವೇನ್ ಮಾಡ್ಬೇಕು? ಇದನ್ನ ಇಷ್ಟು ಸಬ್ಟ್ರಾಕ್ಟ್ ಮಾಡ್ಬೇಕಾಯ್ತಾನೆ. ಅಷ್ಟು ಸಬ್ಟ್ರಾಕ್ಟ್ ಮಾಡೋ ಬದಲು ನಾವೇನಾದ್ರೂ ಇದನ್ನ ತಗೊಂಡ್ರೆ 49,280 ಏನಾದ್ರು ತಗೊಂಡ್ರೆ ಇಲ್ಲಿ ರಾಂಗ್ ಆಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಇಲ್ಲಿ ಆಕ್ಚುಯಲ್ ವ್ಯಾಲ್ಯೂ ಅಂದ್ರೆ ರೆಂಟ್ ಅಂತಾನೆ ಬರೀತೀವಿ ಬ್ರಾಕೆಟ್ ಅಲ್ಲಿ. ಕ್ಲೀನ್ ಆಗಿ ಮೆನ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನ ಎಲ್ಲಿ ತಗೋಬೇಕು ಅಂತಂದ್ರೆ, ಇದನ್ನ ನಾವೇನ್ ಮಾಡ್ತೀವಿ, ಟೋಟಲ್ ಇನ್ಕಮ್ ಅಂತಾನೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಲ್ಲ, ಅಲ್ಲಿ ಆಡ್ ಮಾಡ್ಬೇಕಾದ್ರೆ ಈ ಇನ್ಕಮ್ ತಗೋಬೇಕು. ಯಾವುದು? 49,280ನ. ಬಟ್ ಇಲ್ಲಿ ಸಬ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಯಾವ್ದು ತಗೋಬೇಕು? ಲೆಸ್ ತಾನೇ ಮಾಡ್ತಾ ಇರೋದು. ಲೆಸ್ ಮಾಡ್ಬೇಕಾದ್ರೆ ಏನ್ ತಗೋಬೇಕು? ಪಿ&ಎಲ್ ಅಕೌಂಟ್ ಅಲ್ಲಿ ಯಾವ್ದಿರುತ್ತೋ ಅದೇ ತಗೋಬೇಕು. ಎಷ್ಟು ತಗೋಬೇಕು ಇವಾಗ? ಎಷ್ಟು ತಗೋಬೇಕು? ಈ ನೀಡ್ ಟು ಟೇಕ್ 80,000 ಓನ್ಲಿ. ಆಯ್ತಾ? ಅರ್ಥ ಆಯ್ತು? ಇದು ಏನಕ್ಕೆ ಅಂತ 80,000 ಏನಕ್ಕೆ ತಗೊಂತಾ ಇದೀವಿ ಅಂತಂದ್ರೆ,
ನೋಡಿ ಇಲ್ಲಿ P&L ಅಕೌಂಟ್ ಅಲ್ಲಿ ಇರೋದೇನು ಆಲ್ರೆಡಿ ನೋಡಿ P&L ಅಕೌಂಟ್ ಅಲ್ಲಿ 80,000 ಐತೆ ಆಲ್ರೆಡಿ. P&L ಅಕೌಂಟ್ ಅಲ್ಲಿ ಆಲ್ರೆಡಿ 80,000 ಅದರ್ ಇನ್ಕಮ್ಸ್ ಅಲ್ಲಿ ರೆಂಟ್ ರಿಸೀವ್ಡ್ ಅಂತ ತೋರಿಸಿದ್ದಾರೆ. ನಾವು ಇದೇನಾದ್ರೂ ಇದು ತೋರಿಸಿದ್ರೆ 49,680 ತೋರಿಸಿದ್ರೆ ಇಲ್ಲಿ ಡಿಫ್ರೆನ್ಸ್ ಆಗ್ಬಿಡುತ್ತೆ. ಇದು ಇದೆ ಅಂತ ಡಿಫ್ರೆನ್ಸ್ ಆಗುತ್ತೆ. ಅದನ್ನ ಎಲ್ಲಿ ತಗೋಬೇಕು? ವಿ ನೀಡ್ ಟು ಟೇಕ್ ಅಟ್ ಲಾಸ್ಟ್, ಅಲ್ಲೇ ತಗೋಬೇಕಾಗುತ್ತೆ. ಇಲ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ. therefore ಅದಕ್ಕೆ ರೆಂಟ್ ರಿಸೀವ್ಡ್ ಸಾರಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ರೆಂಟ್ ಇಟ್ ವಿಲ್ ಬಿ 80,000 ಬರೀತೀವಿ. ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್. ಪ್ರಾಫಿಟ್ ಆನ್ ಸೇಲ್ ಎಷ್ಟೈತೆ ನೋಡಿ. Profit on sale of fixed asset, it is 37,000. Next, interest on government securities. Interest on government securities ನೋಡಿ ಎಷ್ಟೈತೆ. This will be 24,000. Next, dividends. Dividend from Indian company, it will be 20,000. ಇದು P&L ಅಕೌಂಟ್ ಆಯ್ತು. ನೆಕ್ಸ್ಟ್ ಇನ್ಯಾವುದೂ ಇಲ್ಲ P&L ಅಕೌಂಟ್ ಅಲ್ಲಿ ನೋಡಿ, ಯಾವುದೂ ಇಲ್ಲ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಸ್, ಫಸ್ಟ್ ಒನ್ ಆಲ್ರೆಡಿ ತಗೊಂಡಿದ್ದೀವಿ. ನೆಕ್ಸ್ಟ್ ಸೆಕೆಂಡ್ ಡಿಪ್ರಿಸಿಯೇಷನ್ ಆಸ್ ಪರ್ IT ರೂಲ್ಸ್ 50,000 ಐತೆ, ಇಲ್ಲಿ ಬರೀಬೇಕು. Depreciation as per IT rule ಎಷ್ಟೈತೆ? it will be that is 50,000. ಇವಾಗ ಇದಿಲ್ಲ ಆಡ್ ಮಾಡಿ ಎಷ್ಟು ಬರುತ್ತೆ ನೋಡಿ, ಯಾವುದು ಇಲ್ಲ. $211,000. 211,000 ಸರ್. ಸಾಲ ಇರೋದುವಾ 211,000. ನೆಕ್ಸ್ಟ್ ಈ 9 lakh ಐತಲ್ಲ, 9,97,800 ಅಲ್ಲಿ ಇಷ್ಟನ್ನ ಸಬ್ಟ್ರಾಕ್ಟ್ ಮಾಡಿ. ಇವಾಗ $7,86,800. 86,800. ಇದನ್ನ ನಾವೇನ್ ಮಾಡ್ತೀವಿ, ದಟ್ ಈಸ್ ಇಟ್ ವಿಲ್ ಬಿ ಇನ್ಕಮ್ ಫ್ರಮ್ ಬಿಸ್ನೆಸ್. ಆಯ್ತಾ? ಇದಿಷ್ಟು ಯಾವುದು? ದಟ್ ಈಸ್ ಅ ಟೋಟಲ್ ಇನ್ಕಮ್. ಇದು ಅಷ್ಟೇ, ಗ್ರೂಪಲ್ಲಿ ಶೇರ್ ಮಾಡೋಕ್ಕಾಗಲ್ಲ. ಫೋಟೋ ತಗೊಳ್ಳಿ, ಒಂದೇ ಇದಕ್ಕೆ ಹಾಕಿದೀವಿ. ಇದಿಷ್ಟು ಟೋಟಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾತ್ರ. ಇದು ಸ್ಕ್ರೀನ್ ಶಾಟ್ ತಗೊಳ್ಳಿ ನಿಮ್ ಇದ್ರಲ್ಲಿ ಮೊಬೈಲ್ ಅಲ್ಲಿ. ಆಯ್ತಾ? ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದಟ್ ದ ಅಂಡ್ business taxation. Yes, this thing. ಕಂಪ್ಯೂಟೇಷನ್ ಸರ್ ಆಫ್ ಸ್ವಲ್ಪ ಡಾರ್ಕ್ ಕಲರ್ ಯೂಸ್ ಮಾಡಿ ಸರ್, ಕಾಣಿಸ್ತಾ ಇಲ್ಲ. ಡಾರ್ಕ್ ಕಲರ್ ಆಯ್ತಾ? ಟೋಟಲ್ ಇನ್ಕಮ್ ಇದೊಂದು ಬರ್ಕೊಂಡ್ಬಿಡಿ. ಆಯ್ತಾ? ನೆಕ್ಸ್ಟ್ ಎಲ್ಲ ಡಾರ್ಕ್ ಕಲರ್ ಯೂಸ್ ಮಾಡಿ. ಇದೊಂದು ಬರ್ಕೊಬಿಡಿ. ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್. ಏನ್ ಸರ್ ಏನ್ ಕಾಣಿಸ್ತಾನೆ ಇಲ್ಲ ಅದ? ಸರಿಯಾಗಿ ಕಾಣಿಸ್ತಿಲ್ಲ ಸರ್. ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್. ಅಯ್ಯೋ ಅದು ಎತ್ತು ಬಿಡಿ ಸರ್, ಸರಿಯಾಗಿ ಕಾಣಿಸ್ತಾ ಇಲ್ಲ. ಬೇರೆ ಕಲರ್ ಹಾಕಿ ಸರ್. ಆಯ್ತು ಸರ್, ಬ್ಲೂ ಕಲರ್ ಹಾಕಿ. ಈಗ ಕಾಣಿಸುತ್ತಾ? ಪರವಾಗಿಲ್ಲ.
ನೆಕ್ಸ್ಟ್ ಫಾರ್ಮ್ಯಾಟ್ ಬರ್ಕೊಳ್ಳಿ. ಪರ್ಟಿಕ್ಯುಲರ್ಸ್ ಅಮೌಂಟ್ ಇಲ್ಲಿ ನೋಡಿ, ಇಲ್ಲಿ ಏನ್ ತಗೋಬೇಕು ನಾವು, ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇಲ್ಲಿ ಏನ್ ಬಂದೈತೆ, ಇದು ಬಿಸ್ನೆಸ್ ಇನ್ಕಮ್. ಟೋಟಲ್ ಇನ್ಕಮ್ ಅಂದ್ರೆ ಏನು, 5 ಹೆಡ್ಸ್ ಆಫ್ ಇನ್ಕಮ್ ಏನೈತೆ ಆಯ್ತಾ, ಆ 5 ಹೆಡ್ಸ್ ಆಫ್ ಇನ್ಕಮ್ ಎಲ್ಲಾನು ಒಂದೊಂದೇ ಆಡ್ ಮಾಡಬೇಕು. ಯಾವ್ಯಾವ್ದು 5 ಹೆಡ್ಸ್ ಆಫ್ ಇನ್ಕಮ್? ಇನ್ಕಮ್ ಫ್ರಮ್ ಸ್ಯಾಲ್ರಿ ಇಲ್ಲಿ ತಗೊಳಲ್ಲ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ business or profession. Next income from capital gain. Next it will be income from other sources. ಇಷ್ಟು ಆಡ್ ಮಾಡಬೇಕು. ಇದ್ರಲ್ಲಿ ನಾವೇನ್ ಮಾಡ್ತೀವಿ, ಒಂದು ಮಾತ್ರ ತಗೊಳಲ್ಲ. ಯಾವುದು ಇನ್ಕಮ್ ಫ್ರಮ್ ಸ್ಯಾಲ್ರಿ ಏನೈತೆ ಅದನ್ನ ತಗೊಳಲ್ಲ, ಯಾಕಂದ್ರೆ ಅದು ಇಲ್ಲಿ ಬರಲ್ಲ, ಕಂಪ್ನೀಸ್ ಅಲ್ಲಿ ಮಾಡ್ತಾ ಇರೋದು. ಅದರಿಂದ ಇದೆಲ್ಲ ಆಡ್ ಮಾಡಬೇಕು. ನೋಡಿ, ಆಡ್ ಮಾಡ್ಬೇಕಾದ್ರೆ ಫಸ್ಟ್ ಯಾವ್ದು ತಗೊಂತೀವಿ, ದಟ್ ಈಸ್ ವಿ ಕ್ಯಾನ್ ಟೇಕ್ ದ ಇನ್ ಫಸ್ಟ್ ಆಸ್ ದಟ್ ಇಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಕಾಣಿಸುತ್ತಾ ಇದು? ಕಾಣಿಸ್ತಾ ಇದೆ ಇದು ಬರ್ದಿರೋದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ, ಅಥವಾ ಬೇರೆ ಕಲರ್ ಮಾಡಿ? ಅದು ಕಲರ್ ಚೇಂಜ್ ಮಾಡಿ ಸರ್. ಏನಾಗ ಆಯ್ತು. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇವಾಗ ನೋಡಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಲ್ಲಿ ಎಷ್ಟು ಸಬ್ಟ್ರಾಕ್ಟ್ ಮಾಡಿದೀವಿ, 80,000 ಮಾಡಿದೀವಿ. ಏನಕ್ಕೆ 80 ಮಾಡಿದೀವಿ? ಬಿಕಾಸ್ ಇಟ್ ವಿಲ್ ಬಿ ರೆಕಾರ್ಡೆಡ್ ಇನ್ P&L ಅಕೌಂಟ್ ಆಸ್ ದಟ್ ಅಂಡ್ P&L ಅಕೌಂಟ್ ಅಲ್ಲಿ 80,000 ಇತ್ತು ಇಲ್ಲಿ, ಆಯ್ತಾ. ಬಟ್ ನಾವ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಎಷ್ಟೈತೆ ನೋಡಿ, ಕ್ಯಾಲ್ಕುಲೇಟ್ ಮಾಡೋದು ಎಷ್ಟೈತೆ, 49,280. ದೇರ್ಫೋರ್ ಅದನ್ನೇ ತಗೋಬೇಕು ಇಲ್ಲಿ. $49,280. ಒಂದೇ ನಿಮಿಷ. ಒಂದೇ ನಿಮಿಷ ಹಂಗೆ ಲೈನಲ್ಲಿ ಇರಿ. ಸರಿ, ನೆಕ್ಸ್ಟ್ ಒನ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂಡ್ ಪ್ರೊಫೆಷನ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂಡ್ ಪ್ರೊಫೆಷನ್ ಅಂದ್ರೆ ಇದು ಇಲ್ಲಿ ಮಾಡಿದೀವಲ್ಲ, ಇದು ಎಷ್ಟು, 7,86,800. ನೆಕ್ಸ್ಟ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಕ್ಯಾಪಿಟಲ್ ಗೇನ್ ಯಾವ್ದಾದ್ರು ಐತಾ? ಕ್ಯಾಪಿಟಲ್ ಗೇನ್ ಯಾವ್ದು ಇಲ್ಲ. ಕ್ಯಾಪಿಟಲ್ ಗೇನ್ ಶಾರ್ಟ್ ಟರ್ಮ್ ಇದ್ರು ತಗೋಬೇಕು, ಲಾಂಗ್ ಟರ್ಮ್ ಇದ್ರು ತಗೋಬೇಕು, ಎಲ್ಲ ತಗೋಬೇಕಾಗುತ್ತೆ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಫಸ್ಟ್ ಒನ್ ನೋಡಿ ಏನೈತೆ, ದಟ್ ಈಸ್ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್. ಇಲ್ಲೇ ತಗೊಂಡಿದ್ರಲ್ಲ, ಪ್ರಾಫಿಟ್ ಆನ್ ಸೇಲ್ ಎಷ್ಟೈತೆ, ಇಟ್ ವಿಲ್ ಬಿ 37,000. ನೆಕ್ಸ್ಟ್ ಒಂದೇ ಒಂದು
ಒಂದೇ ಒಂದು ರಾಂಗ್ ಆಗೈತೆ, ಕರೆಕ್ಟ್ ಮಾಡ್ತೇವೆ. ಆಕ್ಚುಲಿ ದಟ್ ಇಸ್ ಅ ಪ್ರಾಫಿಟ್ ಆನ್ ಸೇಲ್ ಆಫ್ ಇದು ಫಿಕ್ಸ್ಡ್ ಅಸೆಟ್ ತಾನೆ. ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಅಂದ್ರೆ ಇಟ್ ವಿಲ್ ಬಿ ಕಮ್ಸ್ ಅಂಡರ್ ದ ಕ್ಯಾಪಿಟಲ್ ಗೇನ್. ಕ್ಯಾಪಿಟಲ್ ಗೇನ್ ಅಂತಂದ್ರೆ ಇದು ನೆಕ್ಸ್ಟ್ ಬರ್ಕೊಳ್ಳಿ. ಅದೊಂದು ಕರೆಕ್ಟ್ ಮಾಡ್ಕೊಳ್ಳಿ. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಂತಂದ್ರೆ ಕ್ಯಾಪಿಟಲ್ ಗೇನ್ ಅಲ್ಲಿ ವಿಲ್ ಬಿ ಗೆಟಿಂಗ್ ದ ಒನ್ ದಟ್ ಈಸ್ ಪ್ರಾಫಿಟ್ ಆನ್ ಸೇಲ್. ಪ್ರಾಫಿಟ್ ಆನ್ ಸೇಲ್ ಅಂತಂದ್ರೆ ಬಂದೈತಂದ್ರೆ ಇಟ್ ವಿಲ್ ಬಿ ಕ್ಯಾಪಿಟಲ್ ಗೇನ್, ಐದರ್ ಇಟ್ ಮೇ ಬಿ ಶಾರ್ಟ್ ಟರ್ಮ್ ಆರ್ ಇಟ್ ವಿಲ್ ಬಿ ಲಾಂಗ್ ಟರ್ಮ್. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ನೋಡಿ, ಫಸ್ಟ್ ಒನ್ ಪಿ&ಎಲ್ ಅಕೌಂಟ್ ನೋಡಿ. ಪಿ&ಎಲ್ ಅಕೌಂಟ್ ಅಲ್ಲಿ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮತ್ತೆ ಡಿವಿಡೆಂಟ್ ಐತೆ. ಯಾರು ವಾಯ್ಸ್ ಸಿಕ್ಕಿದ್ರ ಮ್ಯೂಟ್ ಮಾಡಿ, ಹಂಗೆ ರೀಸೌಂಡ್ ಕೇಳಿಸುತ್ತೆ ಎಲ್ಲಾರ್ಗು, ಒಬ್ಬರಿಗೆ ಅಲ್ಲ. ಇದರಲ್ಲಿ ಫಸ್ಟ್ ಒನ್ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಗೌರ್ಮೆಂಟ್ ಸೆಕ್ಯೂರಿಟೀಸ್ ನೋಡಿ ಎಷ್ಟೈತಿ, ಇಲ್ಲೇ ಐತೆ, ದಟ್ ಈಸ್ 24,000. ನೆಕ್ಸ್ಟ್ ಡಿವಿಡೆಂಟ್. ಡಿವಿಡೆಂಟ್ ಎಷ್ಟೈತೆ, ಇಟ್ ವಿಲ್ ಬಿ ದಟ್ ದ ಅಂಡ್ ಸಾರಿ ಡಿವಿಡೆಂಟ್ ಇಟ್ ಈಸ್ ಫ್ರಮ್ ದಟ್ ದ ಅಂಡ್ ಇಂಡಿಯನ್ ಕಂಪನಿ ತಾನೆ, ಇಟ್ ಈಸ್ ಎಕ್ಸಮ್ಟೆಡ್. You have to write exempted. Total ಎಷ್ಟು ಬರುತ್ತೆ, ಇಟ್ ವಿಲ್ ಬಿ 24,000. ಇದಿಷ್ಟೇ, ಬೇರೆ ಇನ್ಯಾವುದು ಇಲ್ಲ. ಆಡ್ ಮಾಡಿ, ಎಲ್ಲ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ. $8,97,080. 8,97,080. 8,97,080 ಆಯ್ತಾ. ಇದೇನಾಗುತ್ತೆ, ದಟ್ ಈಸ್ ಗ್ರಾಸ್ ಟೋಟಲ್ ಇನ್ಕಮ್ ಆಗುತ್ತೆ. ಗ್ರಾಸ್ ಟೋಟಲ್ ಇನ್ಕಮ್ ಆದ ತಕ್ಷಣ ನೆಕ್ಸ್ಟ್ ಏನ್ ಮಾಡಬೇಕು, ವಿ ನೀಡ್ ಟು ಟೇಕ್ ದಟ್ ಅಂಡ್ ಲೆಸ್ ಡಿಡಕ್ಷನ್ಸ್ ಅಂಡರ್ 80. ಅಂಡರ್ 80 ನಲ್ಲಿ ಯಾವ್ದಾದ್ರು ಡಿಡಕ್ಷನ್ಸ್ ಇದ್ರು ಕೊಡ್ಬೇಕಾಗುತ್ತೆ. ಡಿಡಕ್ಷನ್ಸ್ ಕೊಡ್ಬೇಕಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಒಂದೇ ಅಂತಾನೆ ಪಿ&ಎಲ್ ಅಕೌಂಟ್ ಅಲ್ಲಿ ಡೊನೇಷನ್ ಟು ರಾಜೀವ್ ಗಾಂಧಿ ಅಂತ ಐತೆ ನೋಡಿ. ಡೊನೇಷನ್ ಟು ರಾಜೀವ್ ಗಾಂಧಿ, ಇಟ್ ವಿಲ್ ಬಿ ದಟ್ ಅಂಡ್ ರಾಜೀವ್ ಗಾಂಧಿ ಫೌಂಡೇಶನ್ ಅಂತಂದ್ರೆ ಇಟ್ ಈಸ್ ರೆಕಗ್ನೈಸ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್. ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ಸ್ ಅಂತಂದ್ರೆ ಅದು 50% ಈಸ್ ಎಲಿಜಿಬಲ್ ಆಯ್ತಾ. ಆ 50% ಇಲ್ಲಿ ನಾವು ಡಿಡಕ್ಷನ್ ಕೊಡ್ಬೇಕಾಗುತ್ತೆ. ಡೊನೇಷನ್ $10,000 into 50%, it is 5,000. ಲೆಸ್ ಮಾಡಿದ್ರೆ ನೋಡಿ ಎಷ್ಟು ಬರುತ್ತೆ. ಇನ್ಯಾವುದೂ ಇಲ್ಲ ಡಿಡಕ್ಷನ್ಸ್ ಆಯ್ತಾ. ಎಷ್ಟು ಬರುತ್ತೆ, 5,000. ಸಾರಿ, ಇಟ್ ಈಸ್ 5,000. 15,000. 8,47,080. ಇಲ್ಲಿ 5,000 ಮಾತ್ರ ಲೆಸ್ ಮಾಡಿ 8,90,2,080.
ಕ್ಲಿಯರ್ ಆಗುತ್ತೆ. ದಿಸ್ ವಿಲ್ ಬಿ ದಟ್ ಡಿಡಕ್ಷನ್ಸ್ ಎಲ್ಲ ಕೊಟ್ಮೇಲೆ ಬರುವಂಥದ್ದು. ಇಟ್ ವಿಲ್ ಬಿ ಟೋಟಲ್ ಇನ್ಕಮ್. ಇದು ನಿಮಗೆ ಕ್ವಶನ್ ಕೇಳಿರೋದು ಆಯ್ತಾ. ಇದು ಇಷ್ಟು ಇವತ್ತು ಕ್ವಶನ್ ಆನ್ಸರ್ ಆಯ್ತಾ. ಇದು ಒಂದು ಫೋಟೋ ತಗೊಳ್ಳಿ. ಮತ್ತೆ ಯಾರು ಫೋಟೋ ತಗೊಂತೀರೋ ಅವರು ಸ್ಕ್ರೀನ್ ಶಾಟ್ ತಗೊಂತೀರ ಗ್ರೂಪಲ್ಲಿ ಹಾಕಿ. ಗ್ರೂಪಲ್ಲಿ ಹಾಕಿ ಅಂತಂದ್ರೆ ಹಾಕೋದೇ ಇಲ್ವಲ್ಲ. ಮೊನ್ನೆ ಪ್ರಾಬ್ಲಮ್ಸು ಅಷ್ಟೇ, ಮೊನ್ನೆದು ಹಾಕಿಲ್ಲ. ಅಡ್ಮಿನ್ಸ್ ಮಾತ್ರ ಸೆಂಡ್ ಮಾಡ್ಬೇಕು ಸರ್ ಅದು. ಇದರಲ್ಲಿ ಯಾರ್ಯಾರು ಅಡ್ಮಿನ್? ಯಾರು ಇಲ್ಲ. ನನಗೆ ಕಳಿಸಿ ಹೋಗಿ, ನಾನೇ ಹಾಕ್ತೀನಿ. ಇದು ಇವತ್ತಿನ ಪ್ರಾಬ್ಲಮ್. ಏನಾದ್ರು ಡೌಟ್ ಆಯ್ತಾ ಇದರಲ್ಲಿ? ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ ಈ ಪ್ರಾಬ್ಲಮ್ ಏನಕ್ಕೆ ಅಂದ್ರೆ, ಈ ಪ್ರೀವಿಯಸ್ ಪ್ರಾಬ್ಲಮ್ಸ್ ಈ ಪ್ರಾಬ್ಲಮ್ಸ್ ಅಲ್ಲಿ ಎಕ್ಸ್ಟ್ರಾ ಏನಂತಂದ್ರೆ ಇಟ್ ವಿಲ್ ಬಿ ಎಕ್ಸ್ಟ್ರಾ, ದಟ್ ಈಸ್ ಈ ಒಂದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾಲ್ಕುಲೇಟ್ ಮಾಡೋದು ಎಕ್ಸ್ಟ್ರಾ ಬರುತ್ತೆ ಆಯ್ತಾ. ನೆಕ್ಸ್ಟ್ ಇನ್ನೊಂದು ತರ ಪ್ರಾಬ್ಲಮ್ ಐತೆ, ದಟ್ ಈಸ್ ಓಪನಿಂಗ್ ಸ್ಟಾಕ್ ಕೊಡುವಂತ. ಅದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ. ಇವಲ್ಲೇ ಮಾಡಿ ಅಂತಾನೆ ಮಾಡ್ತೀವಿ. ಏನೋ ಡೌಟ್ ಆಯ್ತಾ? ಹಲೋ, ಏನಿಲ್ಲ ಸರ್. ಇನ್ನೊಂದ್ 2-3 ಪ್ರಾಬ್ಲಮ್ ಮಾಡಿ ಇಲ್ಲಿಗೆ ಮುಗಿಸ್ಬಿಟ್ಟು ನೆಕ್ಸ್ಟ್ ವೀಕ್ ಅಲ್ಲಿ TDS ಮಾಡ್ಕೊಡ್ತೀನಿ. TDS ಇಂಪಾರ್ಟೆಂಟು. ನೆಕ್ಸ್ಟ್ ಇದು ವಿಡಿಯೋ ಎಲ್ಲಾನು ಗ್ರೂಪ್ ಅಲ್ಲಿ ಹಾಕಲ್ಲ. ನಂದು ಯೂಟ್ಯೂಬ್ ಲಿಂಕ್ ಕಳ್ಸಿದ್ನಲ್ಲ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಎಲ್ಲರಿಗೂ ಆಟೋಮೆಟಿಕಲಿ ಬರುತ್ತೆ ಆಯ್ತಾ. ಅಲ್ಲಿಂದಾನೇ ನೋಡ್ಕೊಳ್ಳಿ ಎಲ್ಲಾರ್ಗು. ಹಲೋ, ಮತ್ತೆ ಗ್ರೂಪ್ ಅಲ್ಲಿ ಲಿಂಕ್ ಶೇರ್ ಮಾಡೋದು ಅದೇನು ಮಾಡಕ್ ಹೋಗಲ್ಲ. ನೀವು ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಅಲ್ಲಿ ಅಪ್ಡೇಟ್ ಮಾಡಿದ ತಕ್ಷಣ, ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಬರುತ್ತೆ, ಮೆಸೇಜ್ ಬರುತ್ತೆ ಆಯ್ತಾ. ಅಲ್ಲಿಂದಾನೇ ನೋಡ್ಕೊಳ್ಳಿ ಆಯ್ತಾ. ಥ್ಯಾಂಕ್ ಯು ಸರ್. ಎಲ್ಲ ವಿಡಿಯೋಸ್ ಹಾಕಿದ್ದೀರಾ? ಎಲ್ಲ ಇನ್ನೂ ಹಾಕಿಲ್ಲ, ಹಾಕ್ತೀನಿ ಎಲ್ಲಾನು. ನಿಮ್ಗೆ ಡ್ರೈವಲ್ಲಿ ಕಳ್ಸಿದ್ನಲ್ಲ ಗೂಗಲ್ ಡ್ರೈವಲ್ಲಿ, ಹಾ ಸರ್. ಅವನ್ನೆಲ್ಲ 1 by 1 ಹಾಕ್ತೀನಿ. ಒಂದು ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ಎಲ್ಲಾನು ಅಪ್ಲೋಡ್ ಮಾಡ್ತೀನಿ. ನೆಟ್ ಊರಲ್ಲಿ ಸ್ವಲ್ಪ ಪ್ರಾಬ್ಲಮ್, ಕಾಲೇಜ್ಗೆ ಹೋಗಿದ ತಕ್ಷಣ ಅಪ್ಲೋಡ್ ಮಾಡ್ತೀನಿ. ಕಾಲೇಜಲ್ಲಿ ಇವಾಗ ಸದ್ಯಕ್ಕೆ ಇವತ್ತು ಮಾಡಿರೋದು, ಇವತ್ತು ಸಂಜೆಗೆ ಅಪ್ಲೋಡ್ ಮಾಡಿರ್ತೀನಿ, ನೋಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಏನಾದ್ರು ಡೌಟ್ ಆಯ್ತಾ? ನಿಮ್ಮ ಎಕ್ಸಾಮಿನೇಷನ್ ಮೋಸ್ಟ್ ಪ್ರಾಬಬ್ಲಿ ಫಸ್ಟ್ ವೀಕ್ ಆಫ್ ಜುಲೈ ಇರುತ್ತೆ ಆಯ್ತಾ. ಡೋಂಟ್ ಬಿ ಅಂಡರ್ ನೆಗ್ಲೆಕ್ಟ್ ಆಯ್ತಾ. ಎಕ್ಸಾಮ್ ಇರಲ್ಲ. ಒಂದು ನಿಮಿಷ.